ಹಾಯ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಮುಖ ಕರೆಕ್ಟಾಗಿ ನೋಡ್ಕೊಳ್ಳಿ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಎಸ್ ಒಲೆಕ್ಸ್ ನಾನು ನಿಮ್ಮ ಒಲೆಕ್ಸ್. ಶುಭ ಮುಂಜಾನೆ 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಾನು ಇವತ್ತೊಬ್ಬರನ್ನ ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಕ್ಕಂತ ಹೊಂಟೀನಿ. ಎಸ್ ಅದು ಯಾರಂತ ಹೇಳ್ತೀನಿ. ಬಟ್ ಬ್ಯಾಂಗ್ಳೂರು ಕ್ಲೈಮೇಟ್ ಮಾತ್ರ ಇವತ್ತು ಚೆನ್ನಾಗೈತೆ ಫುಲ್ಲು. ಎಸ್ ಇವತ್ತೇನು ಗೊತ್ತಿಲ್ಲ, ಅವರನ್ನು ಮೀಟ್ ಮಾಡೋಣ ಅಂತ ಹೊಂಟೀನಿ. ಮೀಟ್ ಮಾಡಿಬಿಟ್ಟು ಮುಂದೆ ಏನು ಮಾಡೋಣ ಅಂತ ಯೋಚನೆ ಮಾಡಕತ್ತೀನಿ. ಲೆಟ್ಸ್ ಗೋ. ಬಸ್ ಹತ್ತೋಣ ಅಂತ ಬರ್ತಿದ್ದೆ, ಒಬ್ಬರು ಗಣರಾಜ್ಯೋತ್ಸವ ಹಿಂಗೆ ಎಂಜಾಯ್ ಮಾಡಕತ್ತಾರೆ ನೋಡ್ರಿ. ಫುಲ್ ಬೆಂಗಳೂರಾಗಿಂತವೆಲ್ಲ ಬೆಂಗಳೂರಾಗಿಂತಲ್ಲ ಎಲ್ಲ ಕಡೆಗೂ ಮಾಡ್ತಾರೆ. ಫುಲ್ ಗಣರಾಜ್ಯೋತ್ಸವ ಫುಲ್ ಚಿಲ್ಲಿಂಗ್ ಅಲ್ಲ, ರೋಡ್ನಾಗ ಮಲ್ಕೊಂಡು ಚಿಲ್ ಮಾಡ್ತಾರೆ. ಇಂಥ ನಿಮ್ಮ ಫ್ರೆಂಡ್ಸಿಗೂ ಟ್ಯಾಗ್ ಮಾಡಿರಿ. ಫುಲ್ ಚಿಲ್ಲಿಂಗ್ ಗೈಸ್. ಎಸ್ ಗೈಸ್, ಒಬ್ಬರನ್ನ ಸ್ಪೆಷಲ್ ಪರ್ಸನ್ನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಸ್ಪೆಷಲ್ ಪರ್ಸನ್ ಇವ್ರಿ ನಮ್ಮ ಅಣ್ಣ. ಹಾಯ್ 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 ಮಾತಾಡ್ತೀನಿ. ಅಣ್ಣ 12 ಗಂಟೆಗೆ ಟಿಫಿನ್ ಮಾಡಕ್ಕೆ ಲೇಟ್ ಆಗೈತಾನ. ಒಬ್ಬನೇ ಟ್ರಿಪ್ಪಿಗೆ ಹೋಗಿ ಬಂದಾನ. ನಮ್ಮನ್ನೆಲ್ಲ ಬಿಟ್ಟು ಪೇ ಮಾಡಿ ಬರ್ತಾನಂತೆ. ಗೊತ್ತಲ್ಲ, ಸಂಕ್ರಾಂತಿ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಯಾರು ಅಂತ. ನಮ್ಮಣ್ಣ ಮಹೇಶಣ್ಣ. ಏನಂತ ತಿಂದಿಲ್ಲ? ಏನಿಲ್ಲ, ಹಾಫ್ ರೈಸು, ಕಣ್ಣು ಮಿರ್ಚಿ, ವಡ. ಫುಲ್ ಹೊಟ್ಟೆ ಫುಲ್ ಆಯ್ತು. ಇವಾಗ ಹೋಗಿ ತಿರ್ಗಾಡೋದು. ಹೋಗಿ ತಿರ್ಗಾಡೋದು ಅದು ಜಾಸ್ತಿ ಅದಾವು. ದೊಡ್ಡ ಗಟ್ಟಿ ತೆಗ್ದಾನೋ ಅಲ್ಲೇ ಕೂಡ ನಡಿ. ಎಲ್ಲಿ ಅಲ್ಲೇ ಕೂಡ ನಡಿ. ಚೆನ್ನಾಗಿ ಬೇಕಾದ್ರೆ ನಾನು ಹೆಣ್ಣಿದ್ದಂಗೆ ಹೆಣ್ಣು ಬೇಕಾದ್ರೆ ಬಿಡ್ಬೋದು, ಚಾ ಬಿಡಲ್ಲ. ಎವರ್ ಎಸ್ ದಿ ಪ್ಲ್ಯಾನ್. ಹಾಯ್ ಹಲೋ, ಹ್ಯಾಪಿ ಸ್ವಾತಂತ್ರ್ಯ ದಿನಾಚರಣೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕನ್ನಡದ ನೋಡ್ರಿ ಇಂಥವ್ರು ನಮ್ಮ ದೇಶದ ಬದುಕಿಯರಿ. ಗಣರಾಜ್ಯೋತ್ಸವದ ಎಷ್ಟನೇದು ಗಣರಾಜ್ಯೋತ್ಸವ ಇದೆ? 84-85 ಇರ್ಬೋದು ಅನ್ಸುತ್ತೆ. ಅಪ್ಪೋ, ಬೆಳಗಿಂದ ಯಾವ ಸ್ಟೇಟಸ್ ನೋಡಿಲ್ಲ? ನೋಡಿಲ್ಲ. ಅದಕ್ಕೆ ಗೊತ್ತ. ಇವಾಗ ಸ್ನಾನ ಮಾಡಿ ಪಕ್ಕ ಅಂತ ರೆಡಿಯಾಗಿ ಇವಾಗ ಬಂದಿನಿ. 77ನೇ 77ನೇ ಗಣರಾಜ್ಯೋತ್ಸವ. 77 ನೆನ್ಪಿಡ್ಕಂತೀನಿ. ಇನ್ಮೇಲೆ ಡೈರಾಗ್ ಬರ್ಕಂತೀನಿ. ಡೈರಾಗಲ್ಲಿ ತಲೆ ಬರ್ಕ. ಎಸ್, ಇನ್ನೂ ಒಬ್ರು ಸ್ಪೆಷಲ್ ಪರ್ಸನ್ ಬರಕತ್ತಾರ. ಆಲ್ಮೋಸ್ಟ್ ಇನ್ನೊಂದು ಅವರಾಗ ಬರ್ಬೋದು. ಅವ್ರನ್ನ ತೋರಿಸ್ತೀನಿ. ಸಿಗ್ತಾರೆ, ಮಾಲ್ ನೋಡಕ್ಕೆ ಬರ್ತಾರೆ. ಅವ್ರನ್ನೂ ತೋರಿಸ್ತೀನಿ. ಗಾಯ್ಸ್, ಇವಾಗ ಬಂದ್ವಿ ಓರಿಯನ್ ಮಾಲ್ ಮೆಟ್ರೋ ಅದಕ್ಕೆ ಬಂದ್ವಿ. ಕ್ಯಾಂಡಲ್ಸ್ ಫ್ಯಾಕ್ಟ್ರಿಗೆ ಮುಂದ್ಗಡೆನೇ ಓರಿಯನ್ ಮಾಲ್ ಐತೆ. ಓರಿಯನ್ ಮಾಲಿಗೆ ಹೋಗಿ ಏನು ಮಾಡೋಣ ಇವಾಗ? ಫಸ್ಟ್ ಓರಿಯನ್ ಮಾಲಿಗೆ ಏನು ಮಾಡೋಣ? ಈ ಆ ಫ್ಲೋರಿಗೆ ಹೋಗೋದು ಬೇಡ, ಸೀದಾ ವಾಶ್ರೂಮ್ಗೆ ಹೋಗೋಣ. ವಾಶ್ರೂಮ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೀದಾ ಇದಕ್ಕೆ ಹೋಗೋಣ. ಫಸ್ಟ್ ಫಸ್ಟು ವಾಶ್ರೂಮ್ ಎಲ್ಲಿರೋ ಬೆಂಗಳೂರು ವಾಶ್ರೂಮ್ ಹುಡುಕೋದೇ ಕಷ್ಟ. ದೇವ್ರು ಬಂದಿದ್ದಾರೆ ಬೆಂಗಳೂರಿಗೆ. ವಾಶ್ರೂಮ್ ಸಿಕ್ಕರೆ ವಾಶ್ರೂಮೇ ಫಸ್ಟ್ ಹೋಗ್ಬೇಕು. ಎಲ್ಲರ ಯಾವ್ದಾರ ಮಾಲಿಗೆ ಹೋಗ್ರಿ. ಏನು ಗೊತ್ತಾ, ಹೊರಗಡೆ ಎಲ್ಲರೂ ಹೋಗಿರ್ತೀರಿ, ವಾಶ್ರೂಮ್ ಎಲ್ಲಿ ಸಿಗಲ್ಲ. ಸುಮ್ಮನೆ ಶಿಸ್ತಾಗಿಂತ ಮಾಲ್ಟು ಹೋಗ್ಬೇಕು, ಹುಚ್ಚು ಒಯ್ಬೇಕು, ಹೊರತಾ ಇರ್ಬೇಕು. ನಾವು ಒಂದನೇ ಟೈಮಲ್ಲಿ ವಾಶ್ರೂಮ್ ಅಂತೇಳಿ ಬೋರೆ ಮಾಲಿಗೆ ಬರ್ತಿದ್ವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಾಶ್ರೂಮ್ ಅಷ್ಟೇ ತಿಳ್ಕೊಳ್ಳಿ, ಅಷ್ಟು ಕ್ಲೀನ್ ಇರ್ತದೆ. ಓಕೆ, ಲೆಟ್ಸ್ ಗೋ ಟು ಓರಿಯನ್. ಎಂಟ್ರಿಯಿಂದ ಇದೆ ವಾಶ್ರೂಮ್. ಶಿಸ್ತಾಗಿ ಸ್ಟ್ರೈಟಾಗಿ ಕೊಟ್ಟನು ವಾಶ್ರೂಮ್. ಮಾಡಲಿ ಹಾಯ್ ಗಾಯ್ಸ್ ಅಂತೆ. ನನಗೆ ಇದು ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಇನ್ನೂ ಒಂದು ಇಯರ್ ಗ್ರಿಪ್ ಕುಂದಿರ್ಬೇಕು. ಗ್ರಿಪ್ ಕುತ್ಕೋಬೇಕದು. ಗೊತ್ತಿದೆ, ಏನು ಸ್ವಲ್ಪ ಸ್ಲೈಡ್ ಆಗ್ತಿದೆ. ಕುಂದಿರುತ್ತೆ ಕಂಟಿನ್ಯೂ ಮಾಡಿದ್ರೆ ಪಕ್ಕ ಕುಂದಿರುತ್ತೆ. ಎಲ್ಲ ಆಶೀರ್ವಾದ. ಎಸ್, ಕ್ವಶನ್ಸ್ ಕೇಳೋಣ ಹುಡ್ರದ. ಸ್ಪೆಕ್ಟ್ ತಂದಿಯಲ್ಲ ಹಾಕಲ್ಲೇ ತಳ್ಳಿ
1000 ರೂಪಾಯಿ ಕೊಡ್ಬೇಕು. ಏನೆಲ್ಲ ಝೂಮ್ ಕಾಣಿಸ್ತವ, ಏನೋ ಕಾಣ್ತಾನೆ ಅಲ್ಲಲ್ಲಿ. ಸ್ಪೆಕ್ಟ್ರಿಚ್ ಎಲ್ಲ ಕಾಣಿಸ್ತವೆ. 1000 ರೂಪಾಯಿ ಕೊಡ್ತಾನೆ ಇದನ್ನ. 1000 ರೂಪಾಯಿ. ಯಾವ ಬ್ರ್ಯಾಂಡ್? ವಿತ್ ಗೋಲ್ಡ್ 24 ಕ್ಯಾರೆಟ್ ಯಾವ brand? ಗೋಲ್ಡ್ ಮಾಡಿಸ್ತೀನಿ. ಯಾವ ಬ್ರ್ಯಾಂಡ್? ಇದು ರೇಬಾನ್. ರೈಬೋ. ಆವಾಗ ಸಾಂಗ್ ಇರ್ತಿತ್ತು, ರೈಬೋನು ಅಲ್ಲ ಜಸ್ಟ್ ನೋಡ. ರೇಂಜ್ ರೋವರ್ ಪಾರ್ಕಿಂಗ್ ಮಾಡೀನಿ. ಎಸ್. ಅಯ್ಯೋ ಶೇ. ನೀನು ನೀನು ಕಳ್ಕೊಂಡ್ಬಿಟ್ಟೆ ಕೀನ. ನಿನ್ನ ವಾಯ್ಸ್ ಕೇಳಲ್ಲ, ಸ್ವಲ್ಪ ಜೋರ ಮಾತಾಡು. ರೋಂಜ್ ಅವ್ರ ಕೀ ಎಲ್ಲ ಕಳ್ಕೊಂಡ್ಬಿಟ್ಟೆ ಮಚ್ಚ. ಮಷಿನ್ ಹೋಯ್ತು ಎಲ್ಲಿರ ಅಲ್ಲಿ. ಏನು ಗೊತ್ತಾ, ಬರೀ ಫ್ರೆಂಡಿಗೆ ಒಂದು ಫೋನ್ ಮಾಡಿ ಬರೀ ಗಾಡಿ ನಮ್ದು- ಕಾರ್ ತರಿಸ್ತೀನಿ ಬರೀ ನಮ್ಮದು ವಿಂಡೋ ಶಾಪಿಂಗ್ ಅಷ್ಟೇ ಇಲ್ಲಿ ಬಂದರೆ. ಮಚ್ಚ. ರೇಂಜ್ ರೋವರ್ ಕಾರು ಕೀ ಕಳ್ಕೊಂಡ್ಬಿಟ್ಟು ಓಲಿ ಬಿಡು, ಓವರ್ ಬಿಡು ಓಲಿ. ಎಸ್. ಸ್ಟಾರ್ಟಿಂಗು ಬೆಂಗಳೂರಿಗೆ ಬಂದಾಗ ಈ ಓರಿಯನ್ ಮಾಲಿಗೆ ಬಂದಿದ್ದಲ್ಲ, ಮಸ್ತಾಗಿ ಅನಿಸ್ತಿತ್ತು. ಇವಾಗ ಬೇಜಾರಾಗ್ಬಿಟ್ಟೈತಿ ಬಂದು. ಎಸ್, ಇಲ್ಲಿ ರಿಮೋಟಿಂದನೇ ಮಾಡೋಣ, ಎಲೆಕ್ಟ್ರಿಕ್ ಐಟಮ್ಸಿಂದ. ಡೋಂಟ್ ನಿರ್ಗಮನ. ಬಟ್ ನಾವಿಲ್ಲ ಎಕ್ಸಿಟ್ ಆಗ್ತೀವಿ. ಒಬ್ಬ ಬಂಡಿ ಮಕ್ಕಳನ್ನ ನಾವು ಎಷ್ಟು ಸತಿ ನಾನು ಅನ್ಕೊಂಡಿನಂದ್ರೆ, ಸ್ಟಾರ್ಟಿಂಗು ಬೆಂಗಳೂರಿಗೆ ಬಂದಾಗ ಓರಿಯನ್ ಮಾಲ್ನ ನಿದ್ನೆ ಮಾಡಿಬಿಟ್ಟಿದ್ದೆ. ಬಟ್ ಅದಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಆಮೇಲೆ ಗೊತ್ತಾಯ್ತು ಅದ್ರ ಬ್ಯಾಕ್ ಸೈಡ್ ಇರೋದು Orion Mall. ಇದು ಓರಿಯನ್ ಮಾಲ್. ಓ ಗಾಂಧಿ. ಎಲ್ಲರೂ ಅಷ್ಟೇ ಎಸ್, ಇವತ್ತು ಓರಿಯನ್ ಮಾಲ್ ಹಿಂಗೆ ಕಾಣಿಸ್ತೈತೆ. ಓರಿಯನ್ ಮಾಲ್ ಬ್ಯಾಕೆಟ್ ಫುಲ್ ಚಿಂದಿ. ಎಸ್, ನಮ್ಮ ಸ್ಪೆಷಲ್ ಪರ್ಸನ್ ಅಂದ್ರಲ್ಲ, ಇವನೇ ಸ್ಪೆಷಲ್ ಪರ್ಸನ್. ಹಲೋ ಬಾಯ್. ಮುಖ ತೋರ್ಸಪ್ಪಾಜಿ. ಇವನೇ ಸ್ಪೆಷಲ್ ಪರ್ಸನ್. ನೋಡಿ ಮುಖ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ನಿಮ್ದು ಹೆಂಗಿದ್ಯಪ್ಪ? ಆಲ್ ರೈಟ್, ಆಲ್ ಗುಡ್. ಇಬ್ಬರೇ ಬಂದಿರ? ಇನ್ನು ಯಾರು ಕರ್ಕೊಂಬರ್ಬೇಕಿತ್ತು? ಫ್ಲೈಟ್ ಯಾವ್ದ ಚಶ್ಮಾ ಹೊಸದಕ್ಕೆ ಬಂದ್ಬಿಟ್ಟೆ. ಮೋಸ್ಟ್ಲಿ ಕ್ಲಾಸಿಕ್ ಸರ್ಚ್ ಮಾಡ್ದ? ಎಲ್ಲೈತೆ? ಎಷ್ಟು ಕಿಲೋಮೀಟ್ರ್ ಐತೆ? 1.5 ಕಿಲೋಮೀಟ್ರ್ ಐತೆ. ಇನ್ನೊಂದು ಸ್ವಲ್ಪ ಕೆಲಸ ಐತೆ. ಹುಡುಗಂದೇನೋ ಲ್ಯಾಪ್ಟಾಪಿನ ಹೋಗಿ ಎದ್ದೈತಂತೆ. ಸೊ ಅದಕ್ಕೆ ಸೊ ಮತ್ತೆ ಒಂದು ಸತಿ ಎಂಟ್ರಿ ತಗೊಂಡ್ವಿ. ಮತ್ತೆ ಇವಾಗ ಓರಿಯನ್ ಮಾಲ್ ಒಳಗಡೆ ಗಣೇಶ್ಗೆ ನಾವು ಹುಚ್ಚು ಬಂದಂತೆ. ಕೇಳಿಸುತ್ತೆ ಇವನೇ ಇಂಪಾರ್ಟೆಂಟ್ ಪರ್ಸನ್. ಇವಾಗ ಮಾಲ್ ನೋಡೋಕ್ಕೆ ಮಾಲಿಗೆ ಹೋಗ್ತಾ ಇದ್ದೀನಿ ಇನ್ನೊಂದ್ಸಲ. ಮಾಲ್ ನೋಡೋಕ್ಕೆಲ್ಲ ಹುಚ್ಚು ಕಂಡ್ವಿ. ಹಾಂ ಕರೆಕ್ಟ್ ದೇವಸ್ಥಾನಕ್ಕೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿ ಇನ್ಮೇಲೆ ಹಾಡು ಹೇಳಕ್ಕೆ. ಹಾಂ ಏನೋ ಹೊಸ ಹೇಳಿದ್ರು ಹಾಡು ಹೇಳಕ್ಕೆ. ಸ್ಮಾಲ್ ಬಿಸ್ನೆಸ್ ಆರ್ ಬಿಗ್ ಬಿಸ್ನೆಸ್? ये स्मॉल की नहीं है, बिग है. ಸ್ಮಾಲ್ ಬಿಸ್ನೆಸ್. ಎಸ್ ಎಸ್ ಗೈಸ್, ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಹುಚ್ಚಕ್ಕೆ ಹೋಗ್ತಿದ್ದೀವಿ. ಯಸ್. ಬೆಂಗಳೂರು ನೀರು ಕುಡಿಯೋ ಸಿಸ್ಟಮ್ ನೋಡ್ರಿ. ನಾಯಿ ನೀರು ಕುಡ್ದಂಗೆ ಕುಡಿಯಕತ್ತಿ. ನಾಯಿ ಏನು ನಾಯಿ ಮಲ್ಲಿ ನೀರು ಕುಡಿದ್ರಲ್ಲಿ ಲಿಂಗ ಸಿಸ್ಟಮ್ ಏನು ಮಾಡಬೇಕು ನೋಡಿ ಹೆಂಗೆ ಬರ್ತಾವಂಗೆ. ನಮ್ಮ ಪ್ರೀತನ ಹುಚ್ಚಿ ಬಂದಂಗ. ಉಪ್ಪದವ ಸ್ವೀಟ್ ಅದ. ಸ್ವಾದಂ ಸ್ವಚ್ಛಂ ಅಭಿರುಚಿಯಂ. ನಾಚ್ಕೆಂತಾನಲ್ಲಿ ಮರಿ ಅವನು. ಫಿಲ್ಟರ್ ಮಾಡ್ಯಾರ ಇಲ್ಲಿ. ಕಂಟೆಂಟ್ ಕೊಡ್ಲ ನಾನು. ಕಂಟೆಂಟ್ ಹಾಕೊಡಿ. ಹೋಗ್ಬಿಡತ್ತ ಸೌಂಡ್. ಇದೇನು ಗಂತರ ಇದೆ? ಗನ್ನೇ. ಬೇಮ ಯಾವೂರು? ರಾಯಚೂರು. ಓ ನಮ್ಮದು ಹೊಸಪೇಟೆ. ಏನು ಸ್ಪೆಷಲ್ ಇವತ್ತು? ಏನು ಸ್ಪೆಷಲ್ ಡೇ? ಹೌದ್ರಾ? ಎಷ್ಟನೇ ಗಣರಾಜ್ಯೋತ್ಸವ ಇದೆ? 77ನೇದು ಬೇ. ದೊಡ್ಡ ಎಂದೆ ನೀನು. ಈ ಶಾಣೆ ಅದಿ ಗಣರಾಜ್ಯೋತ್ಸವ ಎಷ್ಟು ಜನ ಕೇಳಿದ್ವಿ ಗೊತ್ತೇ ಇಲ್ಲ. ನೀ ಹೇಳಕತ್ತಿ, ಒಬ್ಬೊಬ್ರು ಹೇಳಕತ್ತಾರ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಸ್ವಾತಂತ್ರ್ಯ ದಿನಾಚರಣೆ.
ಗಾಡಿ ಯಾರಲ್ಲ ಇಲ್ಲ ಇವನೇ ಏ ಬ್ಯಾಡ ಬೇ ಆಸ್ಪತ್ರೆ ಏ ಅಲ್ಲಿ ಬೇ ನಾನು ಆಸ್ಪತ್ರೆಗೆ ಬಂದಿದ್ದೇನೆ ಕೆಲಸ ಮಾಡ್ಕೊಂಬರಕತ್ತೀನಿ ಏ ತಿನ್ಬೇ ಅಲ್ಲಿ ಬೇ ನಾನು ಮಕ್ಕಳು ತಂದು ಆಯ್ತು ತಿಂತೀವಿ ಎಲ್ಲರೂ 3 ಜನ ತಿನ್ನ ಅಂತ ಕೊಡಕತ್ತೀನಿ ನಿನಗೆ ಇಲ್ಲೆಲ್ಲಿದೆ ನಾನು ಬಾಳೆಹಣ್ಣು ತಿಂದು ಬಂದೆ ಇಲ್ಲೆಲ್ಲಿದೆ ಇಲ್ಲಿ ಯಾರ ಜೊತೆಗೆ ಇಲ್ಲೇ ನಮ್ಮ ಮನೆ ಐತೆ ಈ ಕಡೆ ರೈಲ್ವೆ ಸ್ಟೇಷನ್ ಮಕ್ಳು ಅದಾವನ ಇಬ್ಬರು ಗಂಡು ಮಕ್ಕಳು ಅಲ್ಲಿ ಬೇ ಸಣ್ಣ ಸಣ್ಣವ್ರಿಲ್ಲಪ್ಪ ದೊಡ್ಡವ್ರು ಆಗ್ಯಾರ ಎಲ್ಲರೂ ಆ ಮಕ್ಕಳಿಗೆ ಹಿಂಗೆ ಚಾಕಟ್ ನೀವಂತ ಅಲ್ಲ ಹಾಕಿ ಹೆಣ್ಮಕ್ಳು ಆಡೋಪ್ಪ ದೊಡ್ಡ ಕಡೆ ಹಾಕಿನ ನೀನು ತಿನ್ನೊಂದು ಖುಷಿನ ತಾಯಿ ನೀನು ತಿನ್ನ ಅಲ್ಲದ ಗಟ್ಟದ ಇನ್ನ ಸರಿ 65 ನನ್ನ ಮಗ 65 ಬೆಂಕಿ ಹೆಸರು ನೀಲಮ್ಮ ನೀಲಮ್ಮ ಹತ್ರ ರಾಯಚೂರು ಹತ್ರ ದೇವದುರ್ಗ ದೇವದುರ್ಗನ ದೇವ್ರಗುಡ್ಡ ನಮ್ಮದು ದೇವ್ರಗುಡ್ಡ ದೇವ್ರಗುಡ್ಡ ಓಕೆ ಓಕೆ ಯಪ್ಪ ಆರಾಮಿರ್ಬೇವ ಯಪ್ಪ ಅಪ್ಪ ನಮಸ್ಕಾರ ಅಮ್ಮ ಒಂದು ತಿಂದಿದ್ರು ಚೆನ್ನಾಗಿ ಬೇಡಮ್ಮ ನೀನು ಬರೀ ಡೌಗಳು ನಿಂದು ಇಲ್ಲ ಬೇಡ ನಾನು ತಿಂತೀನಿ ಎಲ್ಲ ಹಣ್ಣು ತಿಂತೀನಿ ನಾನು ಸರಿ ಅಮ್ಮ ನೋಡ್ರಿ ಇಲ್ಲಮ್ಮ ಗೊರಗುಂಟ ಪಾಡ ಇವನು ತುಮಕೂರು ಇವನು ಬನಶಂಕರಿ ಮೂರು ಒಂದೊಂದು ಕಡೆ ಇರ್ತೀವಿ ನನ್ನ ದೋಸ್ತರು ಇವನು ನಮ್ಮ ತಮ್ಮಮ್ಮ ತಮ್ಮ ಅವನ ತಮ್ಮ ಇವ ಅಮ್ಮ ಇವನ ಅಣ್ಣ ನಾನಮ್ಮ ಇನ್ನೊಬ್ಬ ಅಣ್ಣದನಮ್ಮ ಅವ್ನು ಊರಲ್ಲಿ ಇರ್ತಾನಮ್ಮ ಇನ್ನೊಬ್ಬ ನಮ್ಮ ಶರತ್ ಅಂತೇಳಿ ಅವನು ಬ್ಲಾಗ್ ಮಾಡ್ತಾನಮ್ಮ ಸರಿ ಆಯ್ತು ನಾ ಇಂಜಿನಿಯರಿಂಗ್ ಅಮ್ಮ ಇವ ಡಾಕ್ಟ್ರು ಇವನು ಹಾಂ ಸರಿ ಬಾಯ್ ನೋಡ್ಲಿ ಮಾತಾಡ್ತಿದ್ ಕಣ್ಣು ನೋಡ್ರಿ ನಮ್ಮ ಕಡೆ ಒಂದ್ಸತಿ ಮಾತಾಡಿದ್ರಿ ಸಾಕು ಆ್ಯಪಲ್ ರೀ ಕೆಜಿಗೆ ಎಷ್ಟು 200 ರೂಪಾಯಿ ಐತಿ ನಂಬಿಕೆ ಇಲ್ಲ ನಮ್ಮ ಕಡೆ ಅಂದ್ರೆ ಅಮ್ಮ ಫುಲ್ಲು ಖುಷು ನಾವಂದ್ರೆ ಸುಮ್ಮನೆನಾ ನೀರು ಕೇಳಿದ್ರೆ ಅಣ್ಣೆ ಕೊಟ್ಬಿಡ್ತೀವಿ ಅಣ್ಣ ಗೊತ್ತಾ ಬೆಂಗಳೂರಾಗ ಎಲ್ಲರೂ ಬೇರೆ ಕಡೆಯಿಂದ ಬಂದಿರೋರ ಇರೋದು ನೀನು ಯಾವ ಹಳ್ಳಿಗಾರ ಹೋಗು ನಮ್ಮ ಕಡೆ ಅಂತಲ್ಲ ಯಾವ ಹಳ್ಳಿಗಾರ ಹೋಗು ಕೊಡ್ತಾರ ಅಮ್ಮನ ನೆನೆಸ್ಬೇಕು ಪೂರ್ತಿ ನೆನೆಸ್ಬೇಕು ಅಮ್ಮನ ಯಾಕಂದ್ರೆ ಹೊಟ್ಟೆ ಹಸ್ಬಿಟ್ಟಿತ್ತು ಮುಕ್ಕಳಾರ ಯಾಕಂದ್ರೆ ಹಣ್ಣು ತಂದು ನಮಗೆ ತಿನ್ನಂತ ಕೊಟ್ಟು ನಾನು ಒಂದೇ ತಿನ್ನಲಾರ್ದೆ ಚಾಕ್ಲೇಟ್ ತಂದೋದಲ್ಲ ಅಮ್ಮ ಗ್ರೇಟ್ ಏನು ಅನ್ಸಿತ್ತಂದ್ರೆ ಎಲ್ಲೋ ಒಂದು ಕಡೆಗೆ ದೇವ್ರ ಅದನ್ನ ಅನ್ಸುತ್ತೆ ನೋಡು ಅಮ್ಮಗೆ ನಾವು ಪರಿಚಯ ಇಲ್ಲ ಅಮ್ಮ ನಮಗೆ ಪರಿಚಯ ಇಲ್ಲ ಆದರೂ ಈ ಸೇಬಣ್ಣು ಮೂರನ್ನೂ ಒಂದು ಮಾಡಿದ್ವಿ ಸಾರಿ 1 2 3 3 ಕರೆಕ್ಟ್ ಮೂರನ್ನೂ ಒಂದು ಮಾಡಿದ್ವಿ ಅದೇ ದಟ್ ಇಸ್ ಕಾಲ್ಡ್ ತ್ಯಾಗಮಯಿ ಅಮ್ಮ ಬರೀ ಇಂಥದೆಯ ಅಮ್ಮ ಸೇಬು ಹಣ್ಣು ತ್ಯಾಗಮಯಿ ಅಮ್ಮ ಅಮ್ಮನ ಫೋಟೋ ಹಿಡ್ದೀವಿ ಓಕೆ ಇನ್ನು ಬಸ್ ಸ್ಟಾಪ್ ಬಂದು ಅಲ್ಲೋ ಕ್ಯಾಚ್ ಮಾಡ್ಬೇಕು ಬಸ್ಸು ಟೈಮ್ ಆಲ್ರೆಡಿ ಭಾಳ ಆಗೈತೆ ಓಡ್ಬೇಕು ಇವಾಗ ಬಾಯ್ ಅಷ್ಟೇ